ಹಲೋ ನಮಸ್ಕಾರ ಎಲ್ಲರಿಗೂ ಮಾನಸಾಸ್ ಕಿಚನ್ ವ್ಲಾಗ್ಗೆ ಸ್ವಾಗತ. ಇವತ್ತು ಸಂಜೆ ಆಗಿದೆ, ಹೊರಗಡೆ ತಿರ್ಗಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಮಕ್ಕಳೆಲ್ಲ ಎಲ್ಲಾದರೂ ಹೋಗೋಣ ಅಂತ ಇದ್ದರು. ಏನಿಲ್ಲ, ಇಲ್ಲಿ ಹೊರಗಡೆನೇ ತಿರ್ಗಾಡ್ಕೊಂಡು ಬರೋಣ ಅಂತ ಹೊರಗಡೆ ಬಂದಿದ್ದೀವಿ. ಇಲ್ಲಿ ನಮ್ಮ ಕಟ್ಟೆ ಇದೆ ನೋಡಿ, ನಾಗರ ಕಟ್ಟೆ. ಇಲ್ಲಿ ಪ್ರತಿ ಪಂಚಮಿಗೆ ಪ್ರತಿ ತಿಂಗಳು ಪೂಜೆ ಕೊಡ್ತಾರೆ ನಮ್ಮ ಮನೆಯಿಂದ. ದೇವರಿಗೆ ಒಂದು ನಮಸ್ಕಾರ ಹಾಕಿ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಈ ಕಡೆ 3 ಕೇರಿ ಇದೆ, ಸೋನಾರ್ ಕೇರಿ ಮತ್ತು ಈ ಕಡೆ ಜಂಬೂರ್ ಮಠ ಅಂತ, ಆ ಕಡೆಗೆ ಆಸರ್ ಕೇರಿ ಅಂತ. ಇಲ್ಲೆಲ್ಲ ನಮ್ಮ ಜನನೇ ಇರೋದು, ಮಹಲೇಸ್. ಇಲ್ಲಿ ನೋಡಿ ಈಶ್ವರ ದೇವಸ್ಥಾನ ಇದೆ ಈ ಕಡೆಗೆ. ಇವರು ನಮ್ಮ ಅಲ್ಲಿ ಮುಂದಿನ ಮನೆಯವರು ಶಾಮಿಯಾನ ಎಲ್ಲ ಹಾಕ್ತಾರೆ, ಡೆಕೋರೇಟರ್ಸ್. ನಾನು ನೋಡಿ ತುಂಬ ದಿನ ಆಯ್ತಲ್ವ, ಅದಕ್ಕೋಸ್ಕರ ಮಾತಾಡ್ತಾ ನಿಂತಿದ್ರು. ಅವ್ರ ಹತ್ರ ಮಾತಾಡಿ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಇದು ನೋಡಿ ನಮ್ಮ ಈಶ್ವರ ದೇವಸ್ಥಾನ. ಹಳೆ ಕಾಲದ ಈ ಬಸ್ತಿ ಅಂತಾರಲ್ವ, ಆ ರೀತಿ ಇದೆ ಅದು. ಡೈಲಿ ಕೂಡ ಪೂಜೆಗಳಾಗುತ್ತೆ ಅಲ್ಲಿ. ಇದು ನಮ್ಮ ದೊಡ್ಡ ಮನೆ, ದೇವ್ರ ಮನೆ. ಮೊದಲು ಈ ರೀತಿ ಇರಲಿಲ್ಲ, ಇದು ಚೌಕಿ ಅಂತಾರಲ್ವ, ಹಳೆ ಕಾಲದ ಮನೆಗಳು. ಆ ಕಡೆ ಈ ಕಡೆ ಚೌಕಿ, ಮಧ್ಯದಲ್ಲಿ ಜಾಗ ಇತ್ತು ಅದಕ್ಕೆ ಹೋಗೋದಕ್ಕೆ. ಈಗೆಲ್ಲ ಹೊರಗಡೆ ದೇವಸ್ಥಾನಗಳು ಮಾಡ್ತಾರಲ್ಲ, ದೊಡ್ಡ ದೊಡ್ಡ ದೇವಸ್ಥಾನಗಳು, ಆ ರೀತಿ ಶೇಪಲ್ಲಿದೆ ನೋಡಿ. ಚೆಂದ ಮಾಡಿದ್ದಾರೆ ಈಗ. ಕಲರ್ ಅಂತೂ ತುಂಬಾ ಇಷ್ಟ ಆಯ್ತು ನನಗೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದಿದ್ದೀನಿ. ಇದು ನಮ್ಮ ಜಾಗ, ಇನ್ನೊಂದು ಜಾಗ. ಇಲ್ಲಿಂದ ಸೀದಾ ಹೊಳೆ ತನಕ, ತುದಿ ತನಕ ನಮ್ಮ ಜಾಗ ಇದು. ಮಧ್ಯದಲ್ಲಿ ನಮ್ಮ ಪಪ್ಪನ ಚಿಕ್ಕಪ್ಪನ ಮಕ್ಕಳೆಲ್ಲ ಇದ್ದಾರೆ ಅಲ್ಲಿ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದಿದ್ದೀನಿ. ಇದು ನಮ್ಮ ಮತ್ತೊಂದು ಜಾಗ, 3ನೇ ಜಾಗ ಇದು. ಇಲ್ಲಿ ಆ್ಯಕ್ಚುಲಿ ಅರ್ಧ ಜಾಗನ ಬೇರೆಯವ್ರಿಗೆ ಮಾರಿದ್ದಾರೆ ನಮ್ಮ ದೊಡ್ಡಪ್ಪ. ಅವರು ಬೇರೆ ಯಾರೂ ಅಲ್ಲ, ನಮ್ಮವರೇನೆ. ಅವ್ರ ಮಿಸ್ಸಸ್ ನಮ್ಮ ಹಸ್ಬೆಂಡಿಗೆ ಮಾಮನ ಮಗಳಾಗಬೇಕು. ಇಲ್ಲಿ ಅರ್ಧ ಫೌಂಡೇಶನ್ ಕೂಡ ಹಾಕಿದ್ದಾರೆ ಅವರು. ಮನೆ ರೆಡಿ ಆಗ್ತಾ ಇದೆ, ಪೂರ್ತಿ ಯಾವಾಗಾಗುತ್ತೋ ಗೊತ್ತಿಲ್ಲ. ಇದರ ಮುಂದಿಂದ ನಮ್ಮ ಜಾಗ ಇದು. ಇದನ್ನು ನಾವೇ ಇಟ್ಕೊಂಡಿದ್ದೀವಿ, ಯಾರಿಗೂ ಕೊಟ್ಟಿಲ್ಲ. ಇಲ್ಲೇ ಮುಂದಕ್ಕೇನೆ ನಮ್ಮ ಪರಿವಾರ ದೇವರು ಜಟಿಕ ಇದ್ದಾರೆ, ಅದನ್ನು ನೋಡಬೇಕು ಅಂತ ಹೋಗ್ತಾ ಇದ್ದೇನೆ. ಇಲ್ಲಿ ನೋಡಿ ಸ್ವಲ್ಪ ಪಾಳು ಬಿದ್ದಾಗಿದೆ ಅಲ್ವಾ, ಅದು ಪಂಪ್ಸ್ ಹೌಸ್. ಅದು ಮೊದಲೆಲ್ಲ ಇಲ್ಲಿ 25 ತೆಂಗಿನ ಮರ ಏನೋ ಇತ್ತಂತೆ, ನಾವು ಸಣ್ಣವರಿದ್ಬೇಕಾದ್ರೆ ನೀರೆಲ್ಲ ಬಿಡ್ತಾಯಿದ್ರು. ಇದೇ ನೋಡಿ, ಇದನ್ನು ಕೂಡ ರಿನೋವೇಟ್ ಮಾಡಿದ್ದಾರೆ. ದೊಡ್ಡ ಮರ ಎಲ್ಲ ಇತ್ತು ಇಲ್ಲಿ, ಅದು ಬಿದ್ದು ಆಮೇಲೆ ಹೊಸದಾಗಿ ಮಾಡಿದ್ದಾರೆ ಈಗ. ನಾಗರಕಟ್ಟೆ ಬಾಕಿ ಪರಿವಾರ ದೇವರೆಲ್ಲ ಇದ್ದಾರೆ ಅಲ್ಲಿ. ಅದನ್ನು ನೋಡಿಕೊಂಡು ವಾಪಸ್ ಇಲ್ಲಿಗೆ ಬಂದಿದ್ದೀವಿ, ಕಟ್ಟೆ ಹತ್ರ. ಇಲ್ಲಿ ಆಸರ್ಕೆರೆ ವೆಂಕಟರಮಣ ದೇವರಿದ್ದಾರಲ್ವ, ಅದರದ್ದು ಕಮಾನು ಇಲ್ಲೇ ಮಾಡಿದ್ದಾರೆ, ಈ ಕಟ್ಟೆ ಹತ್ರನೇ. ಅದರ ಎದುರಿಗೇನೆ ಈಶ್ವರ ದೇವಸ್ಥಾನ ಇದೆ. ಇದು ವಿರೂಪಾಕ್ಷ ದೇವರು. ನಮ್ಮ ಏನಂತೀರ, ಈ ಕೇರಿಯ ದೇವರಿದು. ಯಾವುದೇ ಇದು ಈಶ್ವರ ದೇವಸ್ಥಾನ ಇಲ್ಲಿ ಹತ್ತಿರದಲ್ಲಿಲ್ಲ, ಇದೊಂದೇ ಇರೋದು. ಒಂದು ಸ್ವಲ್ಪ ದೂರದಲ್ಲಿದೆ ಪಶುಪತಿ ಅಂತ, ಸ್ವಲ್ಪ ಗುಡ್ಡೆ ಮೇಲಿದೆ ಅದು. ಇಲ್ಲಿ ಹತ್ತಿರದಲ್ಲಿ ಇದೊಂದೇ ಇರುವಂಥದ್ದು. ಇಲ್ಲಿ ನೋಡಿ ಈ ರೀತಿ ಇದೆ. ಹಳೆಯ ಕಾಲದಲ್ಲಿ, ಈ ಪಾಂಡವರ ಕಾಲದಲ್ಲಿ ಹೇಳ್ತಾರಲ್ವ, ಅರ್ಧಂಬರ್ಧ ಮಾಡಿ ಹಾಗೆ ಬಿಟ್ಟು ಹೋಗಿದ್ರು ಅಂತ ಪಾಂಡವರು. ಅದೇ ಇದು. ಈಗ ಸ್ವಲ್ಪ ರಿನೋವೇಟ್ ಆಗಿದೆ ಎಲ್ಲದೂ. ಮೊದಲು ಈ ರೀತಿ ಇರಲಿಲ್ಲ, ಅರ್ಧಂಬರ್ಧ ಆಗಿತ್ತು ಎಲ್ಲನೂ. ಇಲ್ಲೆಲ್ಲ ಚಪ್ಪಡಿ ಕಲ್ಲು ಅಂತಾರಲ್ವ, ಅದನ್ನೆಲ್ಲ ಹಾಕ್ಸಿದ್ದಾರೆ. ಮೊದಲೆಲ್ಲ ಒಪ್ಪಲೇ ಇತ್ತು, ಇಲ್ಲಿ ಸೆಗಣಿ ಎಲ್ಲ ಸಾರಿಸ್ತಿದ್ರು ಮೊದಲೇ. ಇಲ್ಲಿ ನೋಡಿ ನಮ್ಮ ದೇವಸ್ಥಾನ ಇದೆಯಲ್ವ, ದೇವ್ರ ಮನೆ, ಅದರ ಎದುರಿಗೇ ಇದೆ. ಈಗ ಒಳಗಡೆಯಿಂದ ಸುತ್ತು ಕೂಡ ಹಾಕ್ಬೋದು, ಮೊದಲು ಆಗೋದಿಲ್ಲಾಗಿತ್ತು, ಫುಲ್ ಬಂದ್ ಮಾಡಿಟ್ಟಿದ್ರು. ಈಗ ಚಂದ ಮಾಡಿದ್ದಾರೆ. ಅದು ಹೊರಗಡೆಯಿಂದನೇ ತೋರಿಸ್ತೀನಿ ನಾನು, ಬಾಗಿಲು ಓಪನ್ ಮಾಡಿ. ಒಳಗಡೆ ಹೋಗಿಲ್ಲ ನಾನು, ಸಂಜೆ ಟೈಮಲ್ಲೂ, ಅದಕ್ಕೋಸ್ಕರ. ಮತ್ತು ನಾವು ಏನಾದರೂ ನಾನ್ ವೆಜ್ ಏನಾದರೂ ತಿಂದಿರ್ತಿಲ್ಲಲ್ವ, ಅದಕ್ಕೋಸ್ಕರ. ನಂದಿ ನೋಡಿ, ನಿಮ್ಗೆ ಕಾಣಿಸುತ್ತೆ ಇಲ್ಲೋ ದೇವರು, ವಿರೂಪಾಕ್ಷ ದೇವರಿದು. ಒಳಗಡೆನೂ ಫುಲ್ ಇದೇ ರೀತಿ ಇದೆ, ಶಿಲೆದ್ದೇ. ಇದು ಈ ಕಡೆ ನೋಡಿ. ಈಗೆಲ್ಲ ನಲ್ಲಿ ಎಲ್ಲ ಮಾಡಿದ್ದಾರೆ ಇಲ್ಲಿ, ಕುಡಿಯೋದಕ್ಕೆ ನೀರು, ಜೊತೆಗೆ ಕಾಲು ತೊಳೆಯೋದಕ್ಕೆ ಭಟ್ರೆಲ್ಲ ಬರ್ತಾರಲ್ವ, ಅವ್ರಿಗೆ ಸ್ನಾನ ಮಾಡೋದಕ್ಕೆ ಸಪ್ರೇಟಾಗಿ ಇಲ್ಲೊಂದು ನಲ್ಲಿ ಇದೆ. ಇಲ್ಲಿ ಮಾವಿನ ಮರ ಇದೆ ನೋಡಿ, ಫುಲ್ ಮಾವಿನ ಮಿಡಿಯಾಗಿದೆ ಇದಕ್ಕೆ. ಇನ್ನೇನು ಹಣ್ಣಾಗೋ ಟೈಮು ಫುಲ್ಲಾಗಿದೆ. ನಿಮ್ಗೆ ಕಾಣಿಸುತ್ತೆ ಇಲ್ಲೋ ಗೊತ್ತಿಲ್ಲ. ಇಲ್ಲೆಲ್ಲ ಮೊದಲು ಖಾಲಿ ಇತ್ತು ಜಾಗ. ಈ ಮರ ನೋಡಿ,
ನಾವು ದಸರಾ ಟೈಮ್ಗೆ ಇದಕ್ಕೆ ತುಂಬೆ ಹೂವೆಲ್ಲ ಹಚ್ತಾ ಇದ್ವಿ ಮೊದಲೇ ಸಣ್ಣವರಿದ್ದಾಗ. ಈಗಲೂ ಹಚ್ತಾರೆ ಇರಬೇಕು. ಇಲ್ಲೆಲ್ಲ ಹೂವಿನ ಗಿಡಗಳು, ಆಮೇಲೆ ತೆಂಗಿನ ಸಸಿ. ನಮ್ಮಮ್ಮ ಒಂದು ತೆಂಗಿನ ಸಸಿ ಕೊಟ್ಟಿದ್ದರು, ಅದು ಕೂಡ ಆಗಿದೆ ಇಲ್ಲಿ. ಈಗೆಲ್ಲ ಮಾಡಿದರೆ ಸ್ವಲ್ಪ ಏನು ಹೂವಿನ ಗಿಡ ಎಲ್ಲ ಇಲ್ಲೇ ಇದೆ, ಬೇರೆ ಕಡೆಯಿಂದ ತರಬೇಕಂತಿಲ್ಲ. ಮೊದಲೆಲ್ಲ ಬೇರೆ ಕಡೆಯಿಂದ ತರ್ತಿದ್ರು. ಇಲ್ಲಿ ನೋಡಿ ಬಾವಿ, ಇದು ಕೂಡ ಕೆಳಗಡೆ ಅಟ್ಟೆ ಬಾವಿ ಅಂತಾರಲ್ವ, ಆ ರೀತಿ ಇತ್ತು ಮೊದಲೇ, ಅಡ್ಡೆ ಬಾವಿ ಅಂತ. ಈಗ ಅದನ್ನೆಲ್ಲ ಮೇಲೆ ಮಾಡಿ ಚೆಂದ ಮಾಡಿದ್ದಾರೆ. ಬಿಲ್ವಪತ್ರೆ ಗಿಡ ನೋಡಿ ಇಲ್ಲೇ ಇದೆ. ಆರಾಮಾಗಿ ಇಲ್ಲಿಂದಲೇ ತೆಗೆದು ಇಲ್ಲಿಂದಲೇ ಹಾಕ್ಬಿಡೋದು ದೇವರಿಗೆ. ಹೂವಿನ ಗಿಡ ನೋಡಿ ಎಷ್ಟು ಚೆಂದ ಇದೆ. ಎಲ್ಲ ವ್ಯವಸ್ಥೆನೂ ಮಾಡಿದ್ದಾರೆ ಈಗ, ಮೊದಲೆಲ್ಲ ಈ ರೀತಿ ಇರಲಿಲ್ಲ. ಈಗ ಚೆಂದಾಗಿದೆ ಮಾತ್ರ. ಇಲ್ಲಿ ಗೋಡೆ ಏನು ಕಾಣಿಸ್ತಾ ಉಂಟಲ್ಲ ನಿಮಗೆ, ಇದೆಲ್ಲ ಬಿದ್ದೋಗಿತ್ತು ಆ ಕಾಲದಲ್ಲಿ. ಎಲ್ಲದೂ ಒಂದು ಲೆವೆಲಲ್ಲಿ ಚೆಂದ ಮಾಡಿ ಕಟ್ಟಿದ್ದಾರೆ ಈಗ. ಅಂದರೆ ಹಳೇದು ಕೂಡ ಹೋಗಬಾರ್ದು, ಹೊಸದು ಕೂಡ ಆಗಬೇಕು, ಆ ರೀತಿಯಲ್ಲಿ ರಿನೋವೇಟ್ ಮಾಡಿದ್ದಾರೆ. ಎರಡು ಸರಿಸಮವಾಗಿ ಇರಬೇಕಲ್ವ, ಹಾಗಾಗಿ ನೋಡಿ ಯಾವ ರೀತಿ ಕಲ್ಲೆಲ್ಲ ಇಟ್ಟು. ಈಗಿನ ಕಾಲದವರಿಗೆ ಈ ರೀತಿ ಎಲ್ಲ ಮಾಡೋದಕ್ಕೆ ಬರೋದೇ ಇಲ್ಲ. ಕಾರ್ವಿಂಗ್ ಎಲ್ಲ ನೋಡಿ ಎಷ್ಟು ಚೆಂದ ಇದೆ. ಮೊದಲೆಲ್ಲ ಕೈಯಲ್ಲೇ ಮಾಡ್ತಿದ್ರಲ್ವ, ಈ ಡಿಸೈನ್ ಎಲ್ಲ ನೋಡಿ ಇಲ್ಲಿ. ಈಗ ಮಷೀನಲ್ಲಿ ಮಾಡಿದ್ರೂ ಕೂಡ ಇಷ್ಟು ಚೆಂದ ಆಗೋದಿಲ್ಲ. ಆ ರೀತಿ ಕೂಳಿಸ್ತಾರೆ, ಮತ್ತು ಅದಕ್ಕೆ ಸಿಮೆಂಟ್ ಏನೂ ಇಲ್ಲ, ಖಾಲಿ ಕಲ್ಲಲ್ಲೇ ಕೂಳಿಸುವಂಥದ್ದು. ಇಂಟರ್ಲಾಕ್ ಇರುತ್ತೆ ಅದಕ್ಕೆ. ಒಂದು ಸುತ್ತು ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ನೋಡಿ, ನಾನು ನೋಡೇ ಇರಲಿಲ್ಲಾಗಿತ್ತು. ನೋನಿ ಹಣ್ಣು ಅಂತಾರಲ್ವ, ಅದೇ ಇದು. ನನಗೆ ಗೊತ್ತೇ ಇಲ್ಲಾಗಿತ್ತು ಇಲ್ಲಿ ಇದೆ ಅಂಥೇಳಿ. ಕೆಲವ್ರ ಹತ್ರ ಕೇಳಿದವಾಗ ಬೀಜ ಬಿದ್ದು ತಾನಾಗೆ ಹುಟ್ಟಿದೆ ಅಂತ ಹೇಳ್ತಾರೆ. ಅದು ಎಲ್ಲಿಂದ ಬೀಜ ಬಿತ್ತೋ ಗೊತ್ತಿಲ್ಲ. ಫುಲ್ಲಾಗಿದೆ ಮಾತ್ರ. ಅದು ತಿನ್ನೋ ಹಣ್ಣು ಕೂಡ ಅಲ್ಲ, ಔಷಧಿಗೆ ಮಾತ್ರ ಯೂಸ್ ಆಗುತ್ತದು. ನೋಡಿ ಎಷ್ಟು ರಾಶಿಯಾಗಿದೆ ಅಂತ. ಇದು ಒಳಗೆ ಕೂಡ ಹೋಗಿದೆ, ಕಪ್ಪಾಗಿಬಿಟ್ಟಿದೆ ನೋಡಿ. ತುಂಬಾ ಆಗಿದೆ ಮಾತ್ರ. ಎಷ್ಟು ಚೆಂದ ಬಿಟ್ಟಿದ್ದು ನೋಡಿ ಗಿಡ. ಒಂದೇ ಒಂದು ಗಿಡ ಇದೆ ಇಲ್ಲಿ ಈ ಕಡೆಗೆ. ಫಸ್ಟು ಗೊತ್ತಾಗಲಿಲ್ಲ ನನಗೆ, ಆಮೇಲೆ ಬಂದು ಹತ್ತಿರದಿಂದ ನೋಡಿದಾಗ ವೀಡಿಯೋ ಮಾಡಿದ್ದೀನಿ. ಸುಮಾರಷ್ಟಿದೆ, ಔಷಧಿಗೆ ಯೂಸ್ ಮಾಡ್ತಾರಲ್ಲ ಇದು. ನೋಡಿ ಎಷ್ಟು ಚೆಂದ ಇದೆ.